ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಹೆಲ್ತಿ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮೆಣಸಿನ ಸಾರು. ಸೊ ಇದು ಬಾಣಂತಿರಿಗೆ ತುಂಬ ಸೂಪರ್ ಆದ ಹೆಲ್ತಿ ಸಾಂಬಾರು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾ ಇದ್ರಿ. ಅದರಲ್ಲೂ ಈ ಚಳಿಗಾಲದಲ್ಲಿ ಈ ಥರ ಒಂದು ಖಾರವಾದ ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಮೆಣಸು ತಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನಾನು ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಮೆಣಸಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಳ್ಳಿ. ಮತ್ತು ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಯಾಕಂದರೆ ಇದರಲ್ಲಿ ಖಾರ ಕಡಿಮೆ ಇರುತ್ತೆ ಅದಕ್ಕೋಸ್ಕರ. ಮತ್ತು ಒಂದು 1/4 ಟೀ ಸ್ಪೂನ್ ಅರಿಶಿನ, ಒಂದು 7ರಿಂದ 8 ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು. ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಕರಿಬೇವು ಒಂದು 1/4 ಕಪ್ ಆಗೋಷ್ಟು, ಮತ್ತು ಕೊತ್ತಂಬರಿ ಒಂದು 1/4 ಕಪ್ ಆಗೋಷ್ಟು ಕಟ್ ಮಾಡಿರೋದು. ಒಂದು 2 ಟೀ ಸ್ಪೂನ್ ತುಪ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಈ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈ ಮೆಣಸು, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿನ ಜಸ್ಟ್ ಅದರದ್ದು ಘಮ ಬರೋವರೆಗೂ ಮಾತ್ರ ಹುರ್ಕೋಬೇಕಾಗುತ್ತೆ. ಫುಲ್ಲು ಐ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋಕೆ ಹೋಗಬೇಡಿ, ಯಾಕಂದರೆ ಸೀದಾಗ್ಬಿಡುತ್ತೆ ಮತ್ತು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇನ್ನೊಂದು, ಮೆಣಸು ಜಾಸ್ತಿ ಆದಷ್ಟು ಕಹಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಮೆಣಸಿಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಆ ಮೆಣಸು ಜೀರಿಗೆ ಘಮ ಬರೋವಾಗ ಮಾತ್ರ ಹುರ್ಕೋಬೇಕಾಗುತ್ತೆ. ಆನಂತರ ಸ್ಟವ್ ಆಫ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ ಹೆಸರು ಒಂದು 7ರಿಂದ 8 ಚಿಕ್ಕದು, ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ನೀವು ಜನ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಏನು ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸು ಅದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೊಂದು 4-5 ಕರಿಬೇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟಾಗಿ ರುಬ್ಕೊತಾ ಇದ್ದೀನಿ. ಕ್ರೀಮಿಯಾಗಿ ನುಣ್ಣಗೆ ತರ್ತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ, ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ನೀರು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಬಾಣಲೆಯಲ್ಲಿ ಹಾಕ್ತಿರಲ್ಲ, ಆ ಗಟ್ಟಿ ಹಾಕಿದಾಗ ಅದು ಬೇರೆ ಟೇಸ್ಟ್ ಬಂದ್ಬಿಡುತ್ತೆ. ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಮೆಣಸು ಖಾರ ಏನಿದೆ ಹಸಿ ವಾಸನೆ ಆಗೇ ಇರುತ್ತೆ ಅದ್ರದ್ದು. ಅದೇ ತುಪ್ಪದಲ್ಲಿ ಮಾಡೋದ್ರಿಂದ ಅದು ಸ್ಮೆಲ್ ಗೊತ್ತಾಗೋದಿಲ್ಲ. ನೋಡಿ, ಇದನ್ನು ನೀವು ಬಾಣಂತಿರಿಗೆ ವಾರಕ್ಕೆ ಒಂದು 2 ಸರಿ ಆದರೂ ನೀವು ಮಾಡ್ಕೊಡ್ಬೋದು, 3 ಸರಿ ಅಂದರೆ ಟೈಮ್ ಇದ್ದಾಗ ಮಾಡ್ಕೋಬೋದು. ಆಮೇಲೆ ನಿಮಗೆ ಬಾಣಂತಿರಿಗೆ ಅಂತಲ್ಲ, ಸೊ ನೆಗಡಿ, ಶೀತ, ಕೆಮ್ಮಾದಾಗ ನಾವು ನಾರ್ಮಲಾಗಿ ಮನೇಲಿ ಕೂಡ ನಾವು ಯಾವಾಗ ಬೇಕು ಅವಾಗ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಸಾರು. ಅದರಲ್ಲೂ ಮೆಣಸು ಸಾರು ಓವರ್ ಖಾರನೂ ಇರಲ್ಲ, ಓವರ್ ಒಂಥರ ಫ್ಲೇವರ್ ಬೇರೆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿದ್ರೆ ಅದೇ ಟೇಸ್ಟ್ ಇಟ್ಕೊತೀರಾ, ಮತ್ತೆ ನೀವೇ ಮಾಡ್ತಾ ಇರ್ತೀರಾ. ಇವಾಗ ನೋಡಿ, ನಾನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸೊ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಜಜ್ಜಿರೋಂಥ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆ ನಾನು. ಸೊ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಈ ಹುಣಸೆ ಹುಳಿ ಹಾಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ನೀವು ಬಸ್ಸಾರು ಇರುತ್ತಲ್ಲ ಆ ತಿಕ್ನೆಸ್ಸಿಗೆ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು ಕರಿಬೇವು, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ತಿಕ್ನೆಸ್ಸು ತೀರಾ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ, ತೀರಾ ನೀರು ಥರನೂ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ. ಮತ್ತು ಇದನ್ನು ನೀವು ಅದೇ ನಾನು ಹೇಳ್ದಾಗ ಹುಷಾರಿಲ್ದಿರೋ ಟೈಮಲ್ಲಿ ನೀವು ಇದನ್ನು ಸೂಪ್ ಥರನೂ ಕುಡ್ಕೋಬೋದು. ಅದರಲ್ಲೂ ಸ್ವಲ್ಪ ಬೆಲ್ಲ ಹಾಕಿ ಕೂಡ ಕುಡಿಬೋದು. ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕಂತೇನಿಲ್ಲ, ಜಸ್ಟ್ ಒಂದು ನೊರೆ ಉಕ್ಕಿ ಬರುತ್ತಲ್ಲ, ಒಂದು ಕುದಿ ಬಂದರೆ ಸಾಕು. ತುಂಬ ಹೊತ್ತು ಕುದಿಸ್ಬಾರ್ದು ಇದನ್ನು. ಮತ್ತು ನೋಡಿ, ಒಂದು ಕುದಿ ಬಂದಾಗ ಸ್ಟವ್ ಆಫ್ ಮಾಡಬೇಕು. ಇದನ್ನು ನಾನು ಹೇಳ್ದಂಗೆ ಬಾಣಂತಿಯರಿಗಂತೂ ತುಂಬ ಒಳ್ಳೆ ರೆಸಿಪಿನೇ. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಂಥವ್ರಿಗಾದ್ರೂ ಯಾವಾಗ ಬೇಕೋ ಅವಾಗ ಮಾಡಿಕೊಡ್ಬೋದು. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಮೆಣಸಿನ ಸಾರು ಮಾಡೋದಂತ ಗೊತ್ತಾಯ್ತಲ್ಲ. ಖಂಡಿತ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.